ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಅನ್ನುವಂತಹ ಕಾರ್ಯಕ್ರಮ ಶುರು ಮಾಡಿ 2 ವಾರ ಆಗ್ತಾ ಬಂತು. ಫಸ್ಟ್ ಅವ್ರ ಕಾರ್ಯಕ್ರಮ ಶುರು ಮಾಡಿದೆ ಲಾಲ್ಬಾಗ್ನಲ್ಲಿ ಅಲ್ಲಿ ವಾಕರ್ಸ್ ಜೊತೆ ಎಲ್ಲ ಮಾತಾಡಿದ್ರು, ಒಂದು ವೇದಿಕೆಯಲ್ಲಿ ಸಮಸ್ಯೆಗಳನ್ನು ಆಲಿಸಿದ್ರು, ಪರಿಹಾರ ಕೂಡಲೇ ಕೊಡಿಸ್ತೀನಿ ಅಂತ ಹೇಳಿದ್ರು. ಈಗ ನಾವು ಪಬ್ಲಿಕ್ ಟಿವಿಯವರು 2 ವಾರದ ನಂತರ ಅಟ್ಲೀಸ್ಟ್ ಅಲ್ಲಿನ ಸಮಸ್ಯೆಗಳನ್ನು ಆಲಿಸೋ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರಾ, ಪರಿಹಾರ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ನೋಡ್ಕೊಂಡು ಬರೋಣ ಬನ್ನಿ. ಡಿಸಿಎಂನಿಂದ ಬೆಂಗಳೂರು ನಡಿಗೆ ಶುರು ಮಾಡಿ 2 ವಾರ ಭರ್ತಿ. ಲಾಲ್ಬಾಗ್ ನಡಿಗೆದಾರರ ಸಮಸ್ಯೆಗೆ ಸಿಗದ ಪರಿಹಾರ. ಹೌದು, ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಶುರು ಮಾಡಿ ಭರ್ತಿ 2 ವಾರ ಕಳೆದಿದೆ. ಮೊದಲು ಲಾಲ್ಬಾಗ್ ಆಯ್ಕೆ ಮಾಡಿಕೊಂಡು ನಡಿಗೆ ಜೊತೆಗೆ ವಾಕರ್ಸ್ ಜೊತೆ ಡಿಸಿಎಂ ವಾಕ್ ಮಾಡುತ್ತಲೇ ಆ ಭಾಗದಲ್ಲಿನ ಸಮಸ್ಯೆಗಳ ಬಗ್ಗೆ ಜನರಿಂದ ಮಾಹಿತಿ ಪಡೆದ್ರು. ನಂತರ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸಮಸ್ಯೆಗಳ ಪರಿಹಾರಕ್ಕೆ ಸೂಚನೆ ಕೊಟ್ಟರು. ಆದರೆ ಮೊದಲ ಲಾಲ್ಬಾಗ್ ನಡಿಗೆದಾರರ ಸಮಸ್ಯೆಗಳಿಗೆ ಇನ್ನೂ ಪರಿಹಾರವೇ ಸಿಕ್ಕಿಲ್ಲ. ಇಲ್ಲಿವರೆಗೂ ಏನೂ ಅಂತ ಚೇಂಜಸ್ಸು ಪಾಯಿಂಟ್ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಆ್ಯಂಬುಲೆನ್ಸ್ ಅಂತ ಹೇಳಿದ್ದಾರೆ, ಅದು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅದಂತೂ ಖಂಡಿತ ಇಲ್ಲಿಗೆ ಅವಶ್ಯಕತೆ ತುಂಬ ಇದೆ. ಯಾಕೆಂದರೆ ನಾನು ನೋಡ್ದಂಗೆ 2-3 ಜನ ಸ್ಪಾಟಲ್ಲೇ ಇದು ಏನು ಸಿಗದಿರ ಹಾಸ್ಪಿಟ್ಲ್ಗೆ ಹೋಗೋ ಅಷ್ಟರಲ್ಲಿ ಹೋಗ್ಬಿಟ್ಟಿದ್ದಾರೆ. ಡಿಸಿಎಂ ಬಂದಾಗ ಜನ ಅವರವರ ಪ್ರಾಬ್ಲಮ್ ಹೇಳಿದ್ರು, ಆದ್ರೆ ಇನ್ನೂ ಅಂತಹ ಚೇಂಜಸ್ ಒಂದು ಪಾಯಿಂಟ್ ಸಹ ಗೊತ್ತಾಗಿಲ್ಲ. ಆಂಬ್ಯುಲೆನ್ಸ್ ಇರುತ್ತೆ ಅಂದ್ರು, ಆದ್ರೆ ಇದು ಸಹ ಆಗಿಲ್ಲ. ಲಾಲ್ಬಾಗ್ ಒಳಗೆ ಹಾಗೂ ಹೊರಗೆ ಟಾರ್ ಕಿತ್ತೋಗಿದೆ. ಲಾಲ್ಬಾಗ್ ಗೋಡೆಗೆ ಅಂಟಿಕೊಂಡಂತೆ ಕಸದ ಲಾರಿಗಳು ವಾಹನಗಳನ್ನ ನಿಲ್ಲಿಸ್ತಾರೆ. ಇದಕ್ಕೆ ಕೂಡಲೇ ಕಡಿವಾಣ ಹಾಕಿ ಬೇರೆಡೆಗೆ ಸ್ಥಳಾಂತರ ಮಾಡ್ತೀವಿ ಅಂದ್ರು, ಆದ್ರೆ ಅದೂ ಆಗಿಲ್ಲ ಎಂದು ವಾಕರ್ಸ್ ಬೇಸರ ವ್ಯಕ್ತಪಡಿಸಿದ್ರು. ಬಂದು ಆಶ್ವಾಸನೆ ಕೊಟ್ಟೋಗಿದ್ದಾರೆ ವಿನ ಇಲ್ಲಿ ಯಾವ ಸಮಸ್ಯೆನೂ ಬಗೆಹರಿದಿಲ್ಲ. ಈ ಕಾಂಪೌಂಡ್ಗಳಲ್ಲಿ ಕಸದ ಗಾಡಿಗಳು ನಿಲ್ಲಿಸಿದಾರಲ್ಲ, ಆ ಸುತ್ತಮುತ್ತಲು ಮೂಗು ಮುಚ್ಕೊಂಡು ನಾವು ಓಡಾಡಬೇಕಾಗಿ ಬರುತ್ತೆ. ಫಸ್ಟು ಅದನ್ನು ಕ್ಲಿಯರ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ವಾಕರ್ಸ್ಗಳಿಗೆ. ಸರ್, ಇದುವರೆಗೂ ಆಂಬ್ಯುಲೆನ್ಸ್ ಕಾಣಿಸೇ ಇಲ್ಲ ಸರ್. ಆಂಬ್ಯುಲೆನ್ಸ್ದಂತೂ 4 ಗೇಟ್ಗೂ ಅವಶ್ಯಕವಾಗಿದೆ. ಒಂದಲ್ಲ ಒಂದು ಕಡೆ ಆಂಬ್ಯುಲೆನ್ಸ್ ಇದ್ದರೆ ಸುಮಾರು ಜನಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ತುಂಬಾ ಜೋಶಲ್ಲಿ ಜನರ ಸಮಸ್ಯೆಗಳನ್ನ ಕೇಳ್ತಿದ್ದಾರೆ, ಆದ್ರೆ ನಂತರ ಯಾವುದೇ ಅಪ್ಡೇಟ್ ಇಲ್ಲ. ಈ ಬಗ್ಗೆ ಕೂಡಲೇ ಡಿಸಿಎಂ ಸಾಹೇಬ್ರು ಗಮನ ಹರಿಸಬೇಕು ಅನ್ನೋದು ಪಬ್ಲಿಕ್ಸ್ ಒತ್ತಾಯ. ಮಾದೇಶಾನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.